ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ, ಯಾಕೆ ಮಾವು ಹಲಸು ಎಲ್ಲ ಮೊದಲು ಚಿಗುರಿ ಮತ್ತೆ ಹೂ ಕೊಟ್ಟು ಮತ್ತೆ ಹಣ್ಣು ಕೊಡುತ್ತೆ. ಅದೇ ಜರ್ಮನಿಯಲ್ಲಿ ಸೇಬು, ಪೇರ್ಸ್ ಮುಂತಾದ ಮರಗಳು ಮೊದಲು ಹೂ ಕೊಟ್ಟು ಮತ್ತೆ ಚಿಗುರಿ ಮತ್ತೆ ಹೊಸ ಎಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಯಾರಿಗಾದ್ರೂ ಉತ್ತರ ಗೊತ್ತಿದೆಯಾ? ಗೊತ್ತಿಲ್ಲದೆ ಇದ್ರೆ ನೋಡೋಣ ಬನ್ನಿ. ನಮ್ಮ ರಾಜ್ಯ ಟ್ರೋಪಿಕಲ್ ಅಂದರೆ ಉಷ್ಣವಲಯದ ಪ್ರದೇಶದಲ್ಲಿದೆ. ಇಲ್ಲಿ ತಾಪಮಾನ ಸಾಮಾನ್ಯ ಸ್ಥಿರವಾಗಿರುತ್ತೆ. ಚಳಿಗಾಲದ ಕೊನೆಯಲ್ಲಿ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಮಾವು, ಹಲಸು, ಗೋಡಂಬಿ ಮುಂತಾದ ಮರಗಳು ಹೊಸ ಚಿಗುರು ಕೊಟ್ಟು ಹೂ ಅರಳುತ್ತೆ. ಉಷ್ಣವಲಯದ ಹವಾಮಾನ ಮತ್ತು ಮರಗಳಲ್ಲಿ ನೀರು ಹಿಡ್ಕೊಂಡಿದ್ದ ನೀರು ಇವೆಲ್ಲ ಹೂ ಬೀಳಲು ಹೊಸ ಚಿಗುರಿಗೆ ಉತ್ತೇಜಿಸುತ್ತೆ. ಜರ್ಮನಿಯಲ್ಲಿ ಸಮಶೀತೋಷ್ಣ ಹವಾಮಾನ ಇದೆ. ಇಲ್ಲಿ ಚಳಿಗಾಲದಲ್ಲಿ ವಿಪರೀತ ಚಳಿ ಆಗುತ್ತೆ. ಸೊ ಮರಗಳು ತಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಎಲೆಗಳನ್ನು ಉದುರಿಸಿಕೊಂಡು ಎನರ್ಜಿಯನ್ನು ಉಳಿಸ್ಕೊಳ್ಳುತ್ತವೆ. ವಸಂತಕಾಲ ಬಂದಾಗ ಸೂರ್ಯನ ಬೆಳಕು ಜಾಸ್ತಿ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ಈ ಮರಗಳು ನೇರವಾಗಿ ಹೂ ಬಿಡಲಿಕ್ಕೆ ಎನರ್ಜಿಯನ್ನು ಬಳಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ತಾಪಮಾನ ಕೂಡ ತುಂಬ ಏರಿಳಿತ ಆಗುತ್ತೆ. ರಾತ್ರಿ ಕೆಲವೊಮ್ಮೆ ಫ್ರೋಸ್ಟಿಂಗ್ ಕೂಡ ಆಗ್ಬೋದು. ಹೆಚ್ಚು ಚಿಗುರಿಗೆ ಅಥವಾ ಹೊಸ ಚಿಗುರಿಗೆ ಸ್ಥಿರವಾದ ವಾತಾವರಣ ಬೇಕು. ಹಾಗಾಗಿ ಮರಗಳು ಎಲೆಗಳ ಬೆಳವಣಿಗೆಯನ್ನು ಸ್ವಲ್ಪ ತಡವಾಗಿ ಪ್ರಾರಂಭಿಸುತ್ತೆ. ಈ ಕಾರಣಕ್ಕೆ ನೀವು ಇಲ್ಲಿನ ಮರಗಳಲ್ಲಿ ಇವಾಗ ಬರೀ ಹೂಗಳನ್ನು ನೋಡ್ಬೋದು. ಒಂದು ಸ್ವಲ್ಪ ದಿನ ಆದ ನಂತರ ಹೊಸ ಚಿಗುರು ಬರಲಿಕ್ಕೆ ಶುರುವಾಗುತ್ತೆ.